ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗ ಬಂದಿದ್ದಾನೆ. ನಾನು ಅವ್ನಿಗೆ ಅದನ್ನು ಮಾಡೋಣ, ನಾನು ಇದನ್ನು ಮಾಡೋಣ, ಅವ್ನಿಗೆ ಚೆನ್ನಾಗಿ ತಿನ್ನಿಸೋಣ, ಇಷ್ಟು ದಿನ ಅದು ತಿಂದಿಲ್ಲ, ಇದು ತಿಂದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಸ್ವಲ್ಪ ಚೆನ್ನಾಗಿ ಮಾಡಿಡೋಣ ಅಂತ ನಾನು ಕನಸು ಕಟ್ಕೊಂಡಿದ್ದೆ. ಅವನು ಬರ್ಬೇಕಾದ್ರೆ ನಾನು ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ ಅವನು ಎಲ್ಲ ಲೀಸ್ಟ್ ಹಾಕ್ಕೊಂಡು ಬಂದಿದ್ದ. ಆದರೆ ಇಲ್ಲಿ ಬಂದ ತಕ್ಷಣ ಅವ್ನಿಗೆ ಆರಾಮಿಲ್ದಂಗೆ ಆಯಿತು. ಅವನು ಊಟನೇ ಮಾಡ್ತಿರಲಿಲ್ಲ, ಬರೀ ಗಂಜಿ ಎಳ್ನೀರಾಗೆ ಕಾಲ ಕಳ್ಕೊಂಡು ಹೋಗ್ಬಿಟ್ಟ. ಪಾಪ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತು. ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವನಿಗೆ ಮಟನ್ ಸೂಪ್ ಅಂದರೆ ತುಂಬ ಇಷ್ಟ, ಹಂಗಾಗಿ ಮಟನ್ ತರಿಸಿದ್ದೆ. ಮತ್ತು ನಾಟಿ ಕೋಳಿ ಸಾರು ಮುದ್ದೆ ಅಂದ್ರೂ ತುಂಬ ಇಷ್ಟ, ಹಂಗಾಗಿ ನಾಟಿ ಕೋಳಿ ಸಾರು ಮುದ್ದೆ ಮಾಡೋಣ ಅಂತ ಅದನ್ನು ತರಿಸಿದ್ದೆ. ಮಟನ್ ಸೂಪ್ ಅಂದರೆ ತುಂಬ ಸಿಂಪಲಾಗಿ ಮಾಡ್ತೀನಿ, ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಮಸಾಲೆ ಏನಿರಲ್ಲ. ಸ್ಪೈಸಸ್ ಎಲ್ಲ ಹಾಕ್ತೀನಿ, ಸ್ವಲ್ಪ ಈರುಳ್ಳಿ ಹಾಕ್ತೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಸ್ವಲ್ಪ ಮಟನ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 4-5 ವಿಷಲ್ ಕೂಗಿಸ್ಬಿಟ್ರೆ ಅದರಲ್ಲಿ ನೀರು ಹಾಕೋದಿಲ್ಲ, ಅದರಲ್ಲಿ ಬಿಟ್ಕೊಂಡಿರೋ ನೀರನ್ನೇ ಕುಡಿತೀವಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ನೀರು ಹಾಕಿ ಕುಡಿಸಿರೋ ಅದ್ರ ಟೇಸ್ಟ್ ಬೇರೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ನೀರು ಹಾಕಿದಲ್ಲಿ ಅದ್ರಾಗಿರೋ ನೀರಲ್ಲೇ ಸೂಪ್ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ಅದಾದಮೇಲೆ ನಾಟಿ ಕೋಳಿ ಸಾರು ಮತ್ತು ಎಗ್ ಕೂಡ ತಂದಿದ್ರು. ಎಗ್ಗೆಲ್ಲ ಜೋಡಿಸ್ಬಿಟ್ಟು ನಾಟಿ ಕೋಳಿ ಸಾರಿಗೆ ಇಟ್ಟಿದ್ದೀನಿ. ನಿಮ್ಗೆ ಏನಾದರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ಸ್ ಹಾಕಿ ಯಾವ ರೆಸಿಪಿ ಬೇಕು ಅಂತ. ಆ ರೆಸಿಪಿನ ನಾನು ಅಡುಗೆ ಮಾಡಿ ತೋರಿಸ್ತೀನಿ. ನಾಟಿ ಕೋಳಿ ಸಾರಂತೂ ನಿಜವಾಗೂ ನಮ್ಮ ಮನೆಯಲ್ಲಿ ಹಳ್ಳಿಯಾಗಿ ಮಾಡ್ತಾರಲ್ಲ ಅದೇ ಥರ ಮಾಡೋದು. ನಾನು ಕುಕ್ಕರ್ಗೆ ಹಾಕಲ್ಲ, ಏನೂ ಹಾಕಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿರ್ತೀನಿ. ಸೇಮ್ ಹಳ್ಳಿಯಲ್ಲಿರುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ ಮತ್ತು ಅದೇ ಘಾಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ರೆಸಿಪಿ ಏನಾದರೂ ಬೇಕು ಅಂದರೆ ನಿಮಗೆ ಇನ್ನೊಂದ್ಸರಿ ನೀಟಾಗಿ ಬೇಕಾದ್ರೆ ತೋರಿಸ್ತೀನಿ. ನಾನು ನಾನ್ ವೆಜ್ ಮಾಡಿದಾಗ ಮಾತ್ರ ನಾನು ಸಾಮಾನುಗಳೆಲ್ಲ ಅವಾಗಲೇ ನೀಟಾಗಿ ತೊಳ್ಕೊಳ್ತೀನಿ. ಅದು ಸ್ವಲ್ಪ ಹಾಗೆ ಇಟ್ಕೊಂಡ್ವಿ ಅಂದರೆ ಸ್ಮೆಲ್ ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ಸಿಂಕಲ್ಲೇ ತೊಳೆದು ಅಲ್ಲೇ ಸಿಂಕನ್ನ ಈಸಿಯಾಗಿ ನೀಟಾಗಿ ತಿಕ್ಬೋದು ಅನ್ನೋದ್ರಿಂದ ಅಲ್ಲೇ ತೊಳೆದು ಬಿಡ್ತೀನಿ. ನಾನು ಇವತ್ತಿನ ಸಿಂಪಲ್ ನಾಟಿ ಕೋಳಿ ಸಾರು ಮುದ್ದೆ ಮತ್ತು ಮಟನ್ ಫ್ರೈ ಮಾಡ್ಕೊಂಡು ಊಟ ಮಾಡ್ತೀನಿ. ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.